ಇವತ್ತು ಮಹಿಳೆಯರಲ್ಲಿ ನಾವು ಮಂಡಿ ನೋವನ್ನು ಜಾಸ್ತಿ ಕಾಣ್ತೇವೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ. ಅದರಲ್ಲೂ ಮೆನೋಪಾಸ್ ಆದ ನಂತರ, ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ಮಂಡಿ ನೋವು ತುಂಬ ಜಾಸ್ತಿನೇ ಬರ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣವನ್ನು ನಾವು ನೋಡ್ತಾ ಹೋದರೆ, ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನು ಮಹಿಳೆಯರಲ್ಲಿ ಮುಟ್ಟು ನಿಂತ ತಕ್ಷಣ ಸಡನ್ನಾಗಿ ಡಿಪ್ಲೀಟ್ ಆಗುತ್ತೆ, ಕಡಿಮೆ ಆಗುತ್ತೆ. ಇದರಿಂದಾಗಿ ಆ ಕಾರ್ಟಿಲೇಜ್ ಹೆಲ್ತು ಕಡಿಮೆ ಆಗುತ್ತೆ, ಎಲುಬು ಸವಿಯೋದು ಜಾಸ್ತಿ ಆಗುತ್ತೆ, ಎಲ್ಲರಿಗೂ ಕಟಕಟ ಅಂತ ಸೌಂಡ್ ಬರಲಿಕ್ಕೆ ಶುರು ಆಗುತ್ತೆ, ಮಂಡಿ ನೋವು ಅಂತ ಹೇಳ್ತಾರೆ, ಆಪ್ರೇಷನ್ ಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ ಮಾಡ್ಲಿಕ್ಕೆ ಮನಸ್ಸಿರೋದಿಲ್ಲ, ವೇಟ್ ಜಾಸ್ತಿ ಮಾಡ್ಕೊಬಿಡ್ತಾರೆ. ಸೊ ಮಂಡಿ ನೋವು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಮಂಡಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸೊ ಮಂಡಿಗೆ ಗ್ಲುಕೋಸಮೈನ್ ಜಾಸ್ತಿ ಆಗಬೇಕು. ಗ್ಲುಕೋಸಮೈನ್ ಇರುವಂಥ ಆಹಾರವನ್ನು ಅಥವಾ ಗ್ಲುಕೋಸಮೈನ್ ಸಪ್ಲಿಮೆಂಟನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಸಾಕಷ್ಟು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇರುವಂಥ ಆಹಾರ, ಎಳ್ಳು, ಉದಾಹರಣೆಗೆ ನಾನು ಅನೇಕ ಬಾರಿ ನಿಮಗೆ ಹೇಳಿದ್ದೇನೆ, ಗ್ರೀನ್ ಜ್ಯೂಸ್ ಥೆರಪಿ, ದಿನ 2 ಗ್ಲಾಸ್ ಕುಡಿಯುವಂಥದ್ದು. ಈ ಗ್ರೀನ್ ಜ್ಯೂಸ್ ಥೆರಪಿ ಮಾಡೋದ್ರಿಂದಾಗಿ ಮಂಡಿ ನೋವು ಕಡಿಮೆ ಆಗುತ್ತೆ. ಜೊತೆಗೆ ಮಂಡಿಗೆ ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ಎಲುಬಿಗೆ, ಜಾಯಿಂಟ್ಗೆ ಬೇಕಾದಂತಹ ಪೋಷಕಾಂಶಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಈ ಮಂಡಿ ನೋವಿಗೆ ನೀವು ಗುಡ್ ಬೈ ಹೇಳಲಿಕ್ಕಾಗತ್ತೆ, ಆಪ್ರೇಷನ್ ತಪ್ಪಿಸ್ಕೊಳ್ಳಿಕ್ಕಾಗತ್ತೆ. ಜೊತೆಗೆ ನೈಸರ್ಗಿಕ ಚಿಕಿತ್ಸೆಗಳು, ಆಯುರ್ವೇದ ಚಿಕಿತ್ಸೆಗಳು ಕೂಡ ಇದಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ನಾವು ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ? ಧನ್ಯವಾದಗಳು.